ಸ್ಪರ್ಧಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ಅರಣ್ಯ ರಕ್ಷಕ ಹುದ್ದೆಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ನಲ್ಲಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಅಥವಾ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಆಲ್ರೆಡಿ ನಾವು ಈ ಕ್ವಶನ್ ಪೇಪರ್ ಅಂದರೆ 2010 ಕ್ವಶನ್ ಪೇಪರ್ ಆಗಿದೆ. ಸೊ ಇದರದ್ದು GK ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ವಿ, ಅದನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಹಾಕಿದ್ದೀನಿ. ಸೊ ಇವಾಗ ನಾವು ಏನಿದೆಯಲ್ಲ ಮೆಂಟಲ್ ಎಬಿಲಿಟಿ ಮತ್ತು ಮ್ಯಾಥ್ಸ್ ಕ್ವಶನ್ಸ್ಗಳನ್ನ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಈ ಕ್ವಶನ್ ಪೇಪರ್ ಪ್ರಕಾರ ಇಲ್ಲಿ ಮೊದಲನೇ ಪ್ರಶ್ನೆ ಏನು ಕೇಳಿದ್ದಾರೆ ನೋಡಿ, A ಮತ್ತು B ಅಂತ ಎರಡು ಸೆಟ್ಸ್ಗಳನ್ನ ಕೊಟ್ಟಿದ್ದಾರೆ. ಸೆಟ್ ಅಂದರೆ ಒಂದಿಷ್ಟು ಅಂಕಿಗಳನ್ನು ಕೊಟ್ಟಿರ್ತಾರೆ, ಅದಕ್ಕೆ ಸೆಟ್ ಅಂತ ಕರಿತೀವಿ. ಹೀಗೆ ಇದ್ದಾಗ A ಇಂಟರ್ಸೆಕ್ಷನ್, ಈ ಮಾರ್ಕ್ ಏನಿದೆಯಲ್ಲ ಈ ಮಾರ್ಕು ಇಂಟರ್ಸೆಕ್ಷನ್ ಅಂತ ಕರೀತಾರೆ. A ಇಂಟರ್ಸೆಕ್ಷನ್ B ಏನಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಈ ಟೈಪ್ ಇಂಟರ್ಸೆಕ್ಷನ್ ಅಂತ ಬಂದಾಗ ನೀವು ಒಂದು ಮಾತ್ರ ತಿಳ್ಕೊಬೇಕು, ಏನಂತಂದರೆ E ಮತ್ತು B ಎರಡು ಸೆಟ್ನಲ್ಲಿ ಇರ್ತಕ್ಕಂಥ ಕಾಮನ್ ಲೆಟರ್ಸ್ ಅಂತ ಕರಿತೀವಿ, ಕಾಮನ್ ಪದಗಳು ಅಂತ. ಇಲ್ಲಿ A ಇಂಟರ್ಸೆಕ್ಷನ್ B ಏನಾಗುತ್ತೆ ನೋಡಿ, A ಇಂಟರ್ಸೆಕ್ಷನ್ B ನೋಡಿ, ಒಂದು ಎರಡರಲ್ಲಿ ಇಲ್ಲ, ಅದು ಇದಾಗುತ್ತೆ. ಇದೆ ಎರಡು ಕಡೆ, ಸೊ ಅದನ್ನು ಬರೀಬೇಕು. ಅದೇ ರೀತಿಯಾಗಿ 3 ಇದೆ, 3ನ್ನ ಬರೀಬೇಕು. ಸೊ ಇಲ್ಲಿ ಆನ್ಸರ್ 2 ಮತ್ತು 3 ಆಗುತ್ತೆ. ಆಪ್ಷನ್ B ಸರಿಯಾಗಿದೆ ಇಲ್ಲಿ. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ನೋಡಿ, ಇಂಟರ್ಸೆಕ್ಷನ್ ಮತ್ತು ಯೂನಿಯನ್ ಅಂತ ಬರುತ್ತೆ. ಇಲ್ಲಿ ಎರಡನೇದಾಗಿ ಯೂನಿಯನ್ ಬಗ್ಗೆ ಕೇಳಿದ್ದಾರೆ. ಸೊ A ಮತ್ತು B ಎರಡು ರೀತಿಯಾಗಿ ಸೆಟ್ಸ್ ಕೊಟ್ಟಿದ್ದಾರೆ, ಮತ್ತು A ಯೂನಿಯನ್ B ಏನಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಇಂಟರ್ಸೆಕ್ಷನ್ ಅದು ಉಲ್ಟಾ ಯೂನಿಯನ್ ಅಂತ ಅಂದರೆ ಎರಡರಲ್ಲಿ ಇರ್ತಕ್ಕಂಥ ಎಲ್ಲ ಲೆಟರ್ಸ್ಗಳನ್ನು ಬರಿಬೇಕಾಗುತ್ತೆ. ಇಲ್ಲಿ ನೋಡಿ A ಮತ್ತು B ಕೊಟ್ಟಿದ್ದಾರೆ, ನಾವು ಬರಿತೀವಿ ನೋಡಿ. A ಯೂನಿಯನ್ B ಇಸ್ ಈಕ್ವಲ್ ಟು A B C D E. ಇದರ A ಅಂತೂ ಇದೆ, A B C D E ಟೋಟಲ್ 5 ಲೆಟರ್ಸ್ಗಳು ಬರ್ತವೆ. ಯಾಕಂತಂದರೆ B ಇದೆ, B ಬರೆದಿದ್ದೀವಿ, C ಇದೆ, ಸಿನ ಕೂಡ ಬರೆದಿದ್ದೀನಿ, D ಎಕ್ಸ್ಟ್ರಾ ಎಲ್ಲ ಲೆಟರ್ಸ್ ಬಂದರೆ ಯಾವುದೇ ಸೈಡ್ನಲ್ಲಿ ಇರ್ತಕ್ಕಂಥ ಎಕ್ಸ್ಟ್ರಾ ಲೆಟರ್ಸ್ ಕೂಡ ಬರೆದು ನಾವು ಈ ರೀತಿಯಾಗಿ ಬರೀಬೇಕಾಗುತ್ತೆ. A ಯೂನಿಯನ್ B ಅನ್ನೋದನ್ನು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ B ಕರೆಕ್ಟ್ ಆಗಿದೆ ನೋಡಿ. ಮುಂದಿನ ಮೂರನೇ ಪ್ರಶ್ನೆ ಏನು ಕೇಳಿದ್ದಾರೆ ನೋಡಿ, ಇಲ್ಲಿ ಒಂದು ಹಾಸ್ಟೆಲ್ನಲ್ಲಿ 100 ಜನ ವಿದ್ಯಾರ್ಥಿಗಳಿದ್ದು, ಅಂದರೆ ಅದು ಯಾವ್ಯಾವುದು ನಮಗೆ ಗೊತ್ತಾಗುತ್ತಲ್ಲ ಅದನ್ನು ಬರ್ಕೊಂಬಿಡ್ಬೇಕು. 100 ಜನ ವಿದ್ಯಾರ್ಥಿಗಳಿದ್ದಾವೆ ಒಂದು ಹಾಸ್ಟೆಲ್ನಲ್ಲಿ, ವಿದ್ಯಾರ್ಥಿಗಳು. ಅದೇ ರೀತಿಯಾಗಿ ಇದರಲ್ಲಿ 70 ಜನ ಯಾವ ಭಾಷೆ ಮಾತಾಡ್ತಾರೆ ಅಂದರೆ ಕನ್ನಡ ಭಾಷೆ. 70 ಜನ ಕನ್ನಡ ಭಾಷೆ ಮಾತಾಡಿದರೆ, ಇನ್ನೂ 60 ಜನ ಹಿಂದಿ ಭಾಷೆನ ಮಾತನಾಡಬಲ್ಲವರು. 60 ಜನ ಹಿಂದಿ ಮಾತನಾಡಬಲ್ಲರು. ಮತ್ತು ಇಲ್ಲಿ ಏನು ಕೇಳಿದ್ದಾರೆ, 2 ಭಾಷೆಗಳನ್ನು ಮಾತನಾಡಬಲ್ಲ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ 2 ಭಾಷೆಗಳನ್ನು ಅಂದರೆ ಒಬ್ಬ ವ್ಯಕ್ತಿ 2 ಭಾಷೆಗಳಲ್ಲಿ ಪರಿಣಿತಿಯನ್ನು ಪಡೆದಿರತಕ್ಕಂಥದ್ದು. ಇಲ್ಲಿ 100 ವಿದ್ಯಾರ್ಥಿಗಳಲ್ಲಿ ಇವೆರಡನ್ನ ಕೂಡಿಸಿದ್ರೆ 60 + 70 ಕೂಡಿಸಿರೋ 130 ಆಗುತ್ತೆ. ಸೊ 100ರಲ್ಲಿ 30 ಜನ ಹೆಚ್ಚಿಗೆ ಆದರು. ಸೊ 100 - 130 - 100 ಇಸ್ ಈಕ್ವಲ್ ಟು 30. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 30 ಆಗುತ್ತೆ ನೋಡಿ. ಅಂದರೆ ಆಪ್ಷನ್ D ಸರಿಯಾಗಿದೆ. 30 ಜನ 2 ಭಾಷೆಯನ್ನು ಮಾತನಾಡಬಲ್ಲವರಾಗಿದ್ದಾರೆ, ಅಂದರೆ ಕಾಮನ್ ಲ್ಯಾಂಗ್ವೇಜ್ ಸ್ಪೀಕರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೆಂಗೆ ಕೇಳಿದ್ದಾರೆ ನೋಡಿ, ಇಲ್ಲೊಂದು ಸರಣಿ ಕೊಟ್ಟಿದ್ದಾರೆ. 4 2√2 ಆದಮೇಲೆ ನೆಕ್ಸ್ಟ್ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಇದನ್ನು ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗುತ್ತೆ ಏನು ಮಾಡಿದ್ದಾರೆ ಅಂದರೆ, 4 ಇದೆಯಲ್ಲ ಅದಕ್ಕೆ /√2 ಮಾಡಿದ್ದಾರೆ. ಅವಾಗ ಏನು ಬರುತ್ತೆ ನಮ್ಗೆ 2√2 ಬರುತ್ತೆ. ಅದೇ ರೀತಿಯಾಗಿ 2√2 ಇದ್ದದಕ್ಕೆ /√2 ಮಾಡಿದರೆ ಅವಾಗ ಏನು ಬರುತ್ತೆ ಅಂತ ಅಂದರೆ 2 ಬರುತ್ತೆ. √2 ಕ್ಯಾನ್ಸಲ್ ಆಗಿ, ಮತ್ತು 2ಕ್ಕೆ √2 ಮಾಡಿದರೆ ಅವಾಗ ಏನು ಬರುತ್ತೆ √2 ಬರುತ್ತೆ. ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕು, √2ಗೆ ಮತ್ತೆ /√2 ಮಾಡಬೇಕು, ಏನು ಬರುತ್ತೆ 1 ಬರುತ್ತೆ. ಸೊ ಆನ್ಸರ್ ಇಲ್ಲಿ ಆಪ್ಷನ್ A 1 ಆಗುತ್ತೆ ನೋಡಿ. ಮತ್ತು ಇಲ್ಲಿ ಏನು ಕೇಳಿದರೆ ಐದನೇದಾಗಿ 1 + 2 + 3 + ಅದೇ ರೀತಿ 1000ವರೆಗೂ ಕೂಡಿಸಿದ್ರೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಈ ಟೈಪ್ ಕಾಮನ್ ಟ್ರಿಕ್ಸ್ಗಳನ್ನು ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಏನಂತಂದರೆ 1ರಿಂದ 10, 1 + 2 + ಅಲ್ಲಿ 10ರಿಂದ ಕೂಡಿಸಿದ್ರೆ ಏನಾಗುತ್ತೆ 55 ಆನ್ಸರ್ ಬರುತ್ತೆ. ಅದೇ ರೀತಿಯಾಗಿ 1 + 2 + 3 + ಅದೇ ರೀತಿಯಾಗಿ 100ರವರೆಗೂ ಕೂಡಿಸಿದ್ರೆ 505 ಬರುತ್ತೆ. ಈ ಒಂದಿಷ್ಟು ಟರ್ಮ್ಸನ್ನು ನೆನ್ಪಿಟ್ಕೊಳ್ರಿ. ಮತ್ತು ಅದೇ ರೀತಿಯಾಗಿ 1 + 2 + ಅಪ್ ಟು 1000ವರೆಗೂ ಕೂಡಿಸಿದ್ರೆ ಏನು ಬರುತ್ತೆ ಅಂದರೆ 5050 ಬರುತ್ತೆ. ಇಲ್ಲಿ ಆನ್ಸರ್ ಆಪ್ಷನ್ B ಸರಿಯಾಗಿದೆ. ನೆಕ್ಸ್ಟ್ ಸೊ ಮುಂದಿನ ಪ್ರಶ್ನೆ ನೋಡಿದಾಗ A ಅಂತ ಒಂದು ಇದು ಕೊಟ್ಟಿದ್ದಾರೆ, ಸ್ಕ್ವೇರ್ ಸೆಟ್ ಕೊಟ್ಟಿದ್ದಾರೆ. ಇದ್ದಾಗ A1 ಏನಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಈ ಸೆಟ್ನಲ್ಲಿ A1 ಅಂತ ಬಂದಾಗ ಇವೆರಡು ಟರ್ಮ್ಸ್ಗಳನ್ನ ಇಂಟರ್ಚೇಂಜ್ ಮಾಡಬೇಕಾಗುತ್ತೆ. ಸೊ ಇಂಟರ್ಚೇಂಜ್ ಮಾಡಿ ಬರೆದಾಗ A1 = 2 3 1 4. ಇಲ್ಲಿ ಆಪ್ಷನ್ದಲ್ಲಿ 2 3 1 4 ಇರ್ತಕ್ಕಂಥ ಆಪ್ಷನ್ A ಸರಿಯಾಗಿದೆ. ಇಲ್ಲಿ A1 ಅನ್ನೋದನ್ನು ಇದನ್ನು ಕೂಡ ನೆನ್ಪಿಟ್ಕೊಳ್ರಿ. ಮತ್ತು 8ನೇದು ನೆಕ್ಸ್ಟ್ ಕ್ವಶನ್, 8ನೇ ಎಷ್ಟು ಚದರ ಮೀಟರ್ಗಳು 1 ಹೆಕ್ಟರ್ಗೆ ಸಮ ಅಂತ ಕೇಳಿದ್ದಾರೆ. ಸೊ 1 ಹೆಕ್ಟರ್ಗೆ 10,000 ಚದರ ಮೀಟರ್ಗಳು ಆಗಿರುತ್ತವೆ. ನೆಕ್ಸ್ಟ್ ಕ್ವಶನ್. ಸೊ ಮುಂದಿನ ಪ್ರಶ್ನೆ ನೋಡೋದಾದರೆ ಏನು ಕೇಳಿದ್ದಾರೆ ನೋಡಿ, ಒಂದು ಆಯತಾಕಾರದ ಪ್ರದೇಶದ ಉದ್ದ 150 ಮೀಟರ್ ಮತ್ತು ಅದರ ಅಗಲ 250 ಮೀಟರ್ ಇದ್ದು, ಈ ಪ್ರದೇಶಕ್ಕೆ ಬೇಲಿ ಅಳವಡಿಸಲು
ಪ್ರತಿ ಮೀಟ್ರಿಗೆ ರೂ 100ರಂತೆ ತಗುಲುವ ವೆಚ್ಚ ಎಷ್ಟು ಅಂತ ಕೇಳಿದಾರೆ. ಸೊ ಒಂದು ಆಯತಾಕಾರ ಅಂತ ಬಂದಾಗ ನೋಡಿ, ಒಂದು ಆಯತಾಕಾರ ಒಂದು ಇದಿದೆ, ಹೊಲ ಇದೆ ಅಂತ ಅಂದ್ಕೊಟ್ರೆ ಅದರ ಉದ್ದ ಅಷ್ಟು ಕೇಳಿದರೆ 150 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ 250 ಮೀಟರ್ನಷ್ಟು ಅದರ ಅಗಲವಿದೆ. ಸೊ ಬೇಲಿ ಅಳವಡಿಸ್ಬೇಕಂದ್ರೆ ನಾವು ಸುತ್ತಲೂ ಅಳವಡಿಸ್ಬೇಕಾಗತ್ತೆ. ಸೊ ಅದೇ ರೀತಿಯಾಗಿ ಇವಕ್ಕೂ ಎರಡರ ಲೆಂತ್ ಸಿಕ್ತು. ಸೊ ಇದರ ಅಪೋಸಿಟ್ ಸೇಮ್ ಇರುತ್ತೆ, ಇದು 150 ಆಗಿರುತ್ತೆ ಮತ್ತು ಅದೇ ರೀತಿಯಾಗಿ ಇದು 250 ಆಗಿರುತ್ತೆ. ಸೊ ಇಲ್ಲಿ ನೋಡಿ 150 ಇಂಟು 2 ಪ್ಲಸ್ 250 ಇಂಟು 2 ಮಾಡಿದರೆ ನಮಗೇನು ಸಿಗುತ್ತೆ, ಇದರ ಟೋಟಲ್ ಸುತ್ತಳತೆ ಸಿಗುತ್ತೆ. ಅದೇ ರೀತಿಯಾಗಿ 300 ಪ್ಲಸ್ 500 ಈಸ್ ಈಕ್ವಲ್ ಟು 800 ಇದರದ್ದು ಸುತ್ತಳತೆ ಸಿಕ್ತು. ಅದೇ ರೀತಿಯಾಗಿ ಬೇಲಿಯನ್ನು ಅಳವಡಿಸ್ಬೇಕಾದ್ರೆ 800 ಇಂಟು 100 ಒಂದು ಮೀಟ್ರಿಗೆ ಎಷ್ಟು ಹೇಳಿದ್ದಾರೆ, 100 ಅಂತ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ 8040, ಸೊ 80,000 ರೂಪಾಯಿಗಳ ವೆಚ್ಚ ತಗುಲುತ್ತದೆ. ಆಪ್ಷನ್ ಬಿ ಸರಿಯಾಗಿದೆ. ಇಲ್ಲಿ ಏನು ಕೇಳಿದ್ದಾರೆ ನೋಡಿ, ಮೊದಲಿನ 6 ಬೆಸ ಸಂಖ್ಯೆಗಳ ಆಡ್ ನಂಬರ್ಸ್ ಅಥವಾ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಬೆಸ ಸಂಖ್ಯೆಗಳು ಆಡ್ ನಂಬರ್ಸ್ ಅಂತ ಕೂಡ ಕರೀತಾರೆ. ಇಲ್ಲಿ ನೋಡಿ ಬೆಸ ಸಂಖ್ಯೆಗಳು ಯಾವ್ಯಾವ ನೋಡಿ, 1 3 5 ಬೆಸ ಸಂಖ್ಯೆಗಳು, ಮತ್ತು 5 7 9 1 2 3 4 5 11. ಸೊ ಇವೆರಡು ಫಸ್ಟ್ ಎಷ್ಟು 6 ಬೆಸ ಸಂಖ್ಯೆಗಳು. ಇವನ್ನ ಕೂಡಿಸಿ ಬರೆದಾಗ 1 ಪ್ಲಸ್ 3 4 4 ಪ್ಲಸ್ 5 9 9 ಪ್ಲಸ್ 7 16 16 ಪ್ಲಸ್ 9 25 25 ಪ್ಲಸ್ 11 36, ಟೋಟಲ್ 36 ಆಗುತ್ತೆ. ಸೊ ಇವಕ್ಕೂ 6 ಸಂಖ್ಯೆಗಳಿದಾವಲ್ಲ, ಅದಕ್ಕೋಸ್ಕರ ಡಿವೈಡ್ ಮಾಡಿದಾಗ 6 6 ಸರಿಯಾದ ಉತ್ತರವಾಗಿದೆ ಇಲ್ಲಿ. ಮತ್ತು ನೆಕ್ಸ್ಟ್ 5 ವಿದ್ಯಾರ್ಥಿಗಳ ಸರಾಸರಿ ಅಂಕ 17 ಮತ್ತು ಅದೇ ರೀತಿಯಾಗಿ 5 ವಿದ್ಯಾರ್ಥಿನಿಯರ ಸರಾಸರಿ ಅಂಕ 18. ಒಟ್ಟು 10 ವಿದ್ಯಾರ್ಥಿಗಳ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಸೊ 5 ವಿದ್ಯಾರ್ಥಿಗಳ ಸರಾಸರಿ ಅಂಕ 17 ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ 5 ವಿದ್ಯಾರ್ಥಿನಿಯರ ಸರಾಸರಿ ಅಂಕ 18. ಸೊ ಇವೆರಡೂ ಕೂಡಿಸಿ ಟೋಟಲ್ ಸರಾಸರಿ ಅಂಕ ಎಷ್ಟು ಅಂತ ಕೇಳಿದ್ದಾರೆ. 17 ಇಂಟು 5 7 ಇಲ್ಲಿ 35, 5 1 5 1 8 85 ಆಗುತ್ತೆ ಇಲ್ಲಿ. ಪ್ಲಸ್ ಇವೆರಡನ್ನು ಕೂಡಿಸ್ಬೇಕಾಗತ್ತೆ. 18 ಇಂಟು 5 8 ಇಲ್ಲಿ 48, 5 1 5 ಪ್ಲಸ್ 4 98. ಸೊ ಇವೆರಡನ್ನು ಕೂಡಿಸಿ ಬರೆದಾಗ ಇದು 13 8 18 183 ಆಗುತ್ತೆ ನೋಡಿ. 183 ಡಿವೈಡೆಡ್ ಬೈ 10 18.5. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ ನೋಡಿ. ಮುಂದಿನ ಪ್ರಶ್ನೆಗಳನ್ನು ನೋಡೋದಾದ್ರೆ ಇಲ್ಲಿ ಏನು ಕೇಳಿದ್ದಾರೆ ನೋಡಿ, 6 + 3 ಬ್ರಾಕೆಟ್ ಒಳಗಡೆ ಮತ್ತು 6 - 3 = ಏನಾಗುತ್ತದೆ ಅಂತ ಕೇಳ್ತಾರೆ. ಸೊ ಇದನ್ನು ನಾವು ಬಿಡಿಸಿ ಬರ್ಕೊಳ್ಳೋಣ ನೋಡಿ. 6 + 3 ಬ್ರಾಕೆಟ್ 6 - 3 = 6 × 6 36. 6 ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಅದಕ್ಕೋಸ್ಕರ ಮೈನಸ್ ಆಗುತ್ತೆ. 6 × 3 6 3 18. ಅದೇ ರೀತಿಯಾಗಿ 3 × 3 ಪ್ಲಸ್ ಅದು 18, 3 × 3 -9. ಸೊ ದಿಸ್ ಇಂಪ್ಲೈಸ್ 18. 36 ಒಳಗಡೆ 18 ಕಳೆದ್ರೆ 18 ಪ್ಲಸ್ 18 ಒಳಗಡೆ 9 ಕಳೆದ್ರೆ 9. ಸೊ ಆನ್ಸರ್ ಇಲ್ಲಿ 27 ಆಗುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ ಸರಿಯಾಗಿದೆ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಹೆಂಗೆ ಕೇಳ್ತಾರೆ ನೋಡಿ, √² 121 ಇದರ ಸರಳೀಕೃತ ರೂಪ ಏನು ಅಂತ ಕೇಳಿದ್ದಾರೆ. √² 121 ಎಲ್ರಿಗೂ ಗೊತ್ತಿರುತ್ತೆ. ಆಪ್ಷನ್ ಡಿ 11 ಆಗುತ್ತೆ ಇಲ್ಲಿ. ನೆಕ್ಸ್ಟ್ ನೋಡಿ ಏನು ಕೇಳಿದ್ದಾರೆ, 5x² = 125 ಇದ್ದಾಗ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ 5x² ಬರ್ಕೊಳ್ಳೋಣ ನಾವು ಇಲ್ಲಿ. 5x² = 125 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ x² ಈ ಕಡೆ ಇಟ್ಕೊಳ್ಳೋಣ. 125 ಇದ್ದನ್ನು 5 ಈ ಕಡೆ ಕಳಿಸಿದ್ರೆ ಡಿವೈಡ್ ಬೈ 5 ಆಗುತ್ತೆ. 5 25 ಆಗುತ್ತೆ. ಸೊ x² = 25. ಅದೇ ರೀತಿಯಾಗಿ x = √25, x = 5 ಆಗುತ್ತೆ. ±5 ಆನ್ಸರ್ ಇಲ್ಲಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ ಇಲ್ಲಿ. ಅದೇ ರೀತಿಯಾಗಿ ಎರಡನೇದು ನೋಡೋದಾದರೆ ಈ ಕೆಳಗಿನ ಕೆಳಕಂಡವುಗಳಲ್ಲಿ ಯಾವುದು ಗರಿಷ್ಠ ಸಂಖ್ಯೆ ಅಂತ ಕೇಳಿದರೆ, ಅತ್ಯಂತ ದೊಡ್ಡದಾದ ಸಂಖ್ಯೆ. ಇವೆರಡರೂ ಆಲ್ರೆಡಿ ಪಾಯಿಂಟ್ಸ್ನಲ್ಲಿ ಕೊಟ್ಟಿದ್ದಾರೆ. ಇವೆರಡನ್ನ ಪಾಯಿಂಟ್ಸ್ನಲ್ಲಿ ಬರ್ಕೊಂಡು ನೋಡಿ. 5/40 = 0 ಪಾಯಿಂಟ್ ಆದರೆ 0.1 ಸಮಥಿಂಗ್ ಬರುತ್ತೆ. ಸೊ ಅದೇ ರೀತಿಯಾಗಿ 3/8 = 0 ಪಾಯಿಂಟ್ ಕೊಟ್ಟರೆ 30 ಆಗುತ್ತೆ. 8 24 3 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೊ ಇದಕ್ಕಿಂತ ಕೂಡ ಇದು ದೊಡ್ಡದಾಗುತ್ತೆ, ಇದಕ್ಕಿಂತಲೂ ಇದು ದೊಡ್ಡದಾಗುತ್ತೆ. ಆಪ್ಷನ್ ಡಿ ಸರಿಯಾಗಿದೆ ಇಲ್ಲಿ. ನೆಕ್ಸ್ಟ್ ಏನು ಕೇಳಿದ್ದಾರೆ ನೋಡಿ, a = 4 ಕೊಟ್ಟಿದ್ದಾರೆ, b = 5 ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ 2a × ಬ್ರಾಕೆಟ್ a + 2b = ? ಅಂತ ಕೇಳಿದ್ದಾರೆ. 2a a b ವ್ಯಾಲ್ಯೂಸ್ನ ಡೈರೆಕ್ಟಾಗಿ ಕೊಟ್ಟೇ ಬಿಟ್ಟಿದ್ದಾರೆ ಅಲ್ಲಿ. a + 2b = ? a ಎಷ್ಟಿದೆ 4 ಕೊಟ್ಟಿದ್ದಾರೆ. 2 × 4
ಮತ್ತು ಎ ವ್ಯಾಲ್ಯೂ 4 ಪ್ಲಸ್ 2 ಇಂಟು 5 ಇಲ್ಲಿ ನೋಡಿ ಇಂಟು ಇದು ಬೊಡಮಸ್ ರೂಲ್ ಅಪ್ಲೈ ಆಗುತ್ತಲ್ಲ 8 ಇಂಟು 4 ಪ್ಲಸ್ 10 ಆಗುತ್ತೆ. ಸೊ ಅದೇ ರೀತಿಯಾಗಿ 88 4 8 4 ಜಾ 36 ಪ್ಲಸ್ 88 80 80 ಪ್ಲಸ್ 36 ಈಸ್ ಈಕ್ವಲ್ ಟು 116 ಆಗುತ್ತೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ. ಸೊ ಇಲ್ಲಿಗೆ ಈ 2010 ಕ್ವಶನ್ ಪೇಪರ್ನ ಎಲ್ಲ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ಗಳು ಮುಕ್ತಾಯಗೊಂಡಿದ್ದಾವೆ. ಸೊ ಈ ಕ್ವಶನ್ ಪೇಪರ್ ತುಂಬ ಈಸಿಯಾಗಿತ್ತು ಅನ್ಕೋತೀನಿ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ಪೇಪರ್ಗಳಲ್ಲಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಒಂದು ಸ್ವಲ್ಪ ಟಫ್ ಬರ್ಬೋದು. ಇಲ್ಲಿ ನೋಡಿ ಡಿಸ್ಕ್ರಿಪ್ಷನ್ ಒಳಗಡೆ ನಮ್ಮ ಚಾನಲ್ನ ಇನ್ಸ್ಟಾ, ಟೆಲಿಗ್ರಾಮು, ಫೇಸ್ಬುಕ್ಕು ಮತ್ತು ಥ್ರೆಡ್ಸ್, ವಾಟ್ಸಪ್ ಕೂಡ ವಾಟ್ಸಪ್ ಲಿಂಕ್ಗಳಿದಾವೆ. ಅವುಗಳನ್ನೆಲ್ಲವನ್ನು ಜಾಯ್ನ್ ಆಗಿ ಮತ್ತು ನಾನು ಡೈಲಿ ಕರೆಂಟ್ ಅಫೇರ್ಸ್ ವೀಡಿಯೋ ಕೂಡ ಮಾಡ್ತಾ ಇರ್ತೀನಿ. ಅದನ್ನು ಕೂಡ ನೋಡ್ಕೊಡ್ರಿ. ಕೊನೆವರೆಗೂ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಆದಷ್ಟು ಈ ವಿಡಿಯೋ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.